ಯಾರಾದರೂ ಕೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಿಮ್ಮ ಹೆಸರು ಕೂಡ ಹೇಳಿ. ಮೇಡಮ್ ಮಾಲ್ತೇಶ್ ಜಗ್ಗೀರ್ ಅಂತ ಟಿವಿ ನೈನಿಂದ. ಮಾಲ್ತೇಶ್ ಅವರೇ ಹೇಳಿ. ಆಯ್ತು ಮೇಡಮ್ ಹೇಳಿ ಅಂತ ಹೇಳಿದ್ ಕೇಳಿ. ಮೇಡಮ್ ಈಗ ಏನಂದ್ರೆ ತುಂಬಾ ಜನ ಸಹಜವಾಗಿ ಮಾತಾಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಗಳು, ಸೆಲೆಬ್ರಿಟಿಗಳು ತಮ್ಮ ಸಾಕಷ್ಟು ಸಮಯನ ಇತ್ತೀಚೆಗೆ ಈ ಥರದ ಸ್ಪೋರ್ಟ್ಸ್ಗಳಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಿರುವಂಥದ್ದು, ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಇಂಡಸ್ಟ್ರಿಗೆ ಒಂದು ರೀತಿ ಎಫೆಕ್ಟ್ ಆಗುತ್ತಾ ಅನ್ನೋಂಥ ರೀತಿಯಲ್ಲಿ ಮೇಡಮ್. ಈಗ ಕ್ರಿಕೆಟ್ ಆಡ್ತಾರೆ, ಈವನ್ ಸೆಲೆಬ್ರಿಟೀಸ್ ಅಂದರೆ ಬೇರೆ ಬೇರೆ ಗೇಮ್ಸ್ ಆಡ್ತಾ ಇದ್ದಾರೆ, ಕಬಡ್ಡಿ ಇವೆಂಟ್ಸ್ ನಡೀತಾ ಇದೆ. ಸೊ ಇದನ್ನ ನೀವು ಹೆಂಗೆ ತಗೊಳ್ತಾ ಇದ್ದೀರಿ? ಇದು ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ? ಪಾಸಿಟಿವ್ ಆರ್ ನೆಗೆಟಿವ್ ಅಂತ? ನಾಟ್ ಇಟ್ ಆಲ್, ಏನೇ ಇದ್ರೂ ಪಾಸಿಟಿವ್ ಏನೇ. ಬಿಕಾಸ್ ಕೆಲಸ ಬೇರೆ, ಬಟ್ ಕೆಲಸ ಆದಮೇಲೆ ನೀವೇನು ಮಾಡ್ತೀರಾ? ಯು ನೀಡ್ ಸಮಥಿಂಗ್ ಟು ಫ್ರೀ ಯೋರ್ ಮೈಂಡ್, ನೋ? So I think playing games is a great way. One, though, of course, it takes your mind off work. Secondly, there's more unity in the industry and jotege aadbodu. I think it's a great thing, and in no way will it affect the... And it's not like everybody shooting every day, alva? ಆ ಥರ ಏನಿಲ್ವಲ್ಲ. ಸಂಡೇಸ್ ನಿಮ್ಮ ಟೈಮ್ ಸಿಗುತ್ತೆ ಆಡ್ಬೋದು. ಆ್ಯಂಡ್ ಪ್ಲಸ್ ಸಂಡೇಸ್ ಐ ಥಿಂಕ್ ಕೆಲವು technicians, they also play cricket, alva? Not the women. I think some of them play leather ball cricket. So I don't see why women cannot play. ನೀವು ಗಂಡಸರು ಆಡುವಾಗ ನೀವು ಈ ಪ್ರಶ್ನೆ ಕೇಳಲ್ಲ, ಅದೇ ಹೆಣ್ಣು. ನಾನು ಟೋಟಲ್ ಮೇಡಮ್ ನಾನು ಅದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ, ಬಟ್ ನಾನು ಅದನ್ನು ಸೇರ್ಸಕ್ಕೆ ಹೇಳ್ತಾ ಇರೋದು. ನೀವು ಇಂಡಸ್ಟ್ರಿ ವಿಬಲ್ ಕೇಳ್ತಾ ಇರೋದು. ಹೆಣ್ಮಕ್ಳು ಆಡಿದ್ರೆ ಏನ್ ಎಫೆಕ್ಟ್ ಆಗಲ್ಲ. ನಾನು ಇದು ಒಂದಕ್ಕಲ್ಲ ಮೇಡಮ್, ತುಂಬಾ ಇವೆಂಟ್ ನಡೀತಾ ಇದೆ. ಇವನ್ ತುಂಬಾ ಬೇರೆ ಬೇರೆ ಸ್ಟಾರ್ಗಳು ಕೂಡ ಕ್ರಿಕೆಟ್ ಆಡ್ತಾ ಇರುವಂತದ್ದು, ಕಬಡ್ಡಿ ಇವೆಂಟ್ಸ್, ಅದನ್ನ ಕೇಳ್ತಾ ಇದ್ದೀನಿ ಆ ಥರದಲ್ಲಿ. ಓಕೆ, ನೋ ಐ ಗಾಟ್ ಯುವರ್ ಕ್ವೆಶ್ಚನ್, ಬಟ್ ಯಾ ಓಕೆ. ಅಂದ್ರೆ ನನಗೊಂದು ಕಂಪ್ಲೇಂಟ್ ಇದೆ ಮಾಲ್ತೇಶ್ ಅವರಿಗೆ. ಆವಾಗದಿಂದ ಕೂತಿದ್ರು ಅವರು, ನನ್ನನ್ನ ಮಾತ್ರ ಹಿಂಗೆ ನೋಡ್ತಾ ಇದ್ರು. ರಮ್ಯಾ ಮೇಡಮ್ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಸೂಪರ್, ಆಲ್ ರೈಟ್. ಇರ್ರೆಸ್ಪೆಕ್ಟಿವ್ ಟು ದ ಸ್ಪೋರ್ಟ್ಸ್ ಆಫ್ ಫಿಲ್ಮ್ಸ್, ಎಂಟರ್ಟೈನ್ಮೆಂಟ್ ಖಂಡಿತ ಅದೊಂದು ಉದ್ದೇಶ. ಸೊ ಹಾಗಾಗಿ ಐ ಥಿಂಕ್ ದಟ್ಸ್ ದ ಟೈಮ್ ಲೈನ್ ದಟ್ ವಿ ವಾಂಟ್ ಟು ಸ್ಟಿಕ್ ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.